ಗಗನ್ BP ಸರ್ ಹೇಳಿರೋ ಗಗನ್ ನೀನೆ. ಸ್ಟೇಜ್ ಮೇಲೆ ಉರುಳಾಡಿ ಬರ್ತಿದ್ದ ಗಗನ್ ನೀನೆ. ರೌಂಡ್ ಮಾಡ್ತಿದ್ದ ಗಗನ್ ನೀನೆ. ಅವಾಗೆಲ್ಲ ರೌಂಡ್ ಆಗಿ ಹೋಗ್ತಾ ಇದ್ದೆ, ಇವಾಗ ನೀನೇ ರೌಂಡ್ ಆಗ್ಬಿಡ್ತಿದ್ಯಾ. ವೆರಿ ನೈಸ್. ಮಕ್ಕಳು ಬೆಳೆದು ಹೆಂಗ್ ಆಗ್ಬಿಡ್ತಾರೆ ನನಗೆ ಅರ್ಥನೇ ಆಗ್ತಾ ಇಲ್ಲ. BP ಸರ್ ವಾಡ ಪರ್ಫಾರ್ಮೆನ್ಸ್ ಗಾಯ್, ವಾಡ ಪರ್ಫಾರ್ಮೆನ್ಸ್. ಸುಪ್ರೀತ್ ನಿಂಗೆ ಈಗಷ್ಟೇ ಮದುವೆ ಆಯ್ತಾ? ಪಾಪ ಹುಡುಗಿ ಪಾಪ. ಹುಡುಗಿ ಮದುವೆ ಆಗಿ 6 ತಿಂಗಳಾಯ್ತು ಸರ್. ಹೆಂಗಿದೆ ಲೈಫು? ತುಂಬಾ ಚೆನ್ನಾಗಿದೆ ಸರ್. ಹೌದಾ? ಹೌದು ಸರ್, ನಿಜ ಸದ್ಯಕ್ಕೆ ತುಂಬಾ ಚೆನ್ನಾಗಿದೆ ಸರ್. ನೋಡಿ ಸರ್ ಎಷ್ಟು ಚೆನ್ನಾಗಿದೆ. ಓ ಕಂಗ್ರಾಚುಲೇಷನ್ ಸರ್. ಇದು ಒಂಥರ ನೆವರ್ ಡೆಲಿವರಿ ಟೈಪ್ ಇದು. ನನಗೆ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ನನಗೊಂದು ವ್ಯತ್ಯಾಸ ಬಹಳ ಚೆನ್ನಾಗಿ ಕಾಣ್ತಿತ್ತು. ಅದೇನಂದ್ರೆ ಗಗನ್ ನಿಂಗೆ ಮದುವೆ ಆಗಿದೆಯಾ? ಇಲ್ಲ ಸರ್. ಯಾಕೋ? ಇನ್ನು ಸ್ವಲ್ಪ ಟೈಮ್ ಆದ್ಮೇಲೆ. ಎಷ್ಟು? ಒಂದು 2 ಅವರ್ಸಾ? ಎಷ್ಟು? ಇನ್ನು ಸುಮಾರು ವರ್ಷ ಆದ್ಮೇಲೆ. ಎಷ್ಟು ವರ್ಷ? ಒಂದು 10 ವರ್ಷ ಆದ್ಮೇಲೆ. 60 ವರ್ಷ ಆದ್ಮೇಲೆ? 10 ವರ್ಷ ಆದ್ಮೇಲೆ. ಈಗ ನಿಂಗೆ ಏನ್ ವಯಸ್ಸು? ಈಗ 19. ಯಾಕೆ ನಾನು ಕೇಳಿದೆ ಅಂದ್ರೆ ಈ ಪ್ರಶ್ನೆಗೆ, ಈ ಯಾರೇ ನೀನು ರೋಜಾ ಹೂವೆ ಹಾಡಲ್ಲಿ ಅಫ್ಕೋರ್ಸ್ ಒರಿಜಿನಲ್ ಹಾಡಲ್ಲೂ ಸ್ವಲ್ಪ ಪವರ್ ಇದೆ. ಹೌದು. ಇದು ಹೂವಿನ ಲೋಕವೇ ಅಲ್ಲೆಲ್ಲ ರೊಮ್ಯಾನ್ಸ್ ಇತ್ತು, ಓಕೆ ಸೂಪರ್. ಯಾರೇ ನೀನು ಶುರು ಆದ್ಮೇಲೆ ಇವನಿಗೆ ಆಲ್ರೆಡಿ ಮದುವೆ ಆಗ್ಬಿಟ್ಟಿದೆ ಗೊತ್ತು, ಜಾಸ್ತಿ ಸೌಂಡ್ ಹಾಕಂಗಿಲ್ಲ ಅಂತ ಸಾಫ್ಟ್ ಆಗಿ ಆಡ್ತಾವನೆ. ಯಾರೇ ನೀನು ಜೋರಾಗಿ ಹೇಳಿದ್ರೆ ಎಲ್ಲ ಹೊಡಿತಾಳು ಅಂದ್ಬಿಟ್ಟು ರೋಜಾ ಹೂವೆಯ ಮತ್ತೆ ಎಲ್ಲ ಇದು ಅದ್ರಲ್ಲಿ ಬಿರ್ಕಾಗಳು ಎಲ್ಲ ಇದೆಲ್ಲ ಆಗಿದೆ. ಯಾರೇ ನೀನು ಎಲ್ಲ ಮಾಡ್ತಾವೆ. ಇವನಿಗಿನ್ನೂ ಗೊತ್ತಿಲ್ಲ. ಲವ್ ಮಾಡ್ತಾ ಇದೆಯಾ? ಇಲ್ಲ ಸರ್. ಅದಕ್ಕೆ ಎಲ್ಲದಕ್ಕೂ ಕಾಲ್ ಯಾಕೆ ನೀವು ಬಗ್ಗಿಸ್ತಾ ಇದೆಯಾ? ಲವ್ ಮಾಡ್ತಾ ಇದೆಯಾ ಹೇಳು? ಇಲ್ಲ ಸರ್. ಇಲ್ವಾ? ನಿನಗೆ ಲವ್ ಮಾಡಕ್ಕೂ ಆಗಲ್ಲ. ಯಾಕೆ ಗೊತ್ತಾ? ಗದ್ರಿಕೊಂಡು ಆಡ್ತಾ ಇದೆಯಾ. ಇವನು ಯಾರೇ ನೀನು ರೋಜಾ ಹೂವೆ, ಯಾರೇ ನೀನು ಮಲ್ಲಿಗೆ ಹೂವೆ ಅಂದ್ರೆ ಇವನು ಹೇಳೆ ಚಲೇ ನಿನ್ನ ಲೇ ಹೇಳೆ. ಜ್ಞಾನೇಶ್ ಹಾಗೂ ಅರುಂಧತಿ ಹೆಗಡೆಗೆ ಬರ್ಲಿ ಚಪ್ಪಾಳೆ. ಜ್ಞಾನೇಶ ಅವ್ನು ಹೆಂಗೆ ಇದ್ರು ಇದೊಂದು ಮಾತ್ರ ಕಂಪಲ್ಸರಿ ಹಂಗೇ ಇರುತ್ತೆ. ಈಗ ನಿಮ್ ಹಾಡು ಹೇಗಿತ್ತು ಅಂತ ಕೇಳೋಣ ನಮ್ಮ ಜಡ್ಜಸ್ ಹತ್ರ. ಜನ್ಯಾಜಿ ಹತ್ರ ಕೇಳ್ತೇನೆ. ಅರುಂಧತಿ ಅವರೇ, ಬಹಳ ಅದ್ಭುತವಾದ ಎನರ್ಜಿ. ನೀವು ಆ ವಾಯ್ಸ್ಗೆ ಸೂಟ್ ಆಗಂತ ಅದ್ಭುತವಾದ ಸಾಂಗ್ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ರಿ. ಬಹಳ ಪವರ್ಫುಲ್ ಆಗಿ ಆಡಿದ್ರಿ, ಆ್ಯಂಡ್ ಒನ್ಸ್ ಅಗೇನ್ ಐ ವಾಂಟ್ ಟು ಥ್ಯಾಂಕ್ ಯು. ನನ್ನ ಮೊದಲನೇ ಡಿವೋಷನಲ್ ಆಲ್ಬಮ್ ಅಲ್ಲಿ ಮೊದಲನೇ ಸಾಂಗ್ ಅನ್ನು ನೀವು ಹಾಡಿದ್ರಿ, ಬಹಳ ಚೆನ್ನಾಗಿ ಹಾಡ್ಕೊಟ್ರಿ. ಥ್ಯಾಂಕ್ ಯು ಸರ್. ನಿಮಗೆ ನಾನು ತುಂಬ ಥ್ಯಾಂಕ್ ಯು ಹೇಳಬೇಕು. ನನ್ನನ್ನು ನೀವು ಕನ್ಸಿಡರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಟು ಚಾಂಪಿಯನ್ಶಿಪ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅರ್ಜುನ್ ಸರ್. VP ಸರ್, ನಮ್ಮ ಅರುಂಧತಿ ಅವರು ನಮ್ಮ ಸರಿಗಮಪ ಕಾರ್ಯಕ್ರಮಕ್ಕೆ ಬಂದಾಗ ಫೇಸ್ಬುಕ್ ಅಲ್ಲಿ ಲವ್ ಆಗಿ ಅದೇ ಫೇಸ್ಬುಕ್ ಹುಡುಗನ ಜೊತೆ ಮದುವೆ ಆಗಿ ಈಗ ಮತ್ತೆ ವಾಪಸ್ ಚಾಂಪಿಯನ್ಶಿಪ್ಗೆ ಒಬ್ಬರೇ ಬರಲಿಲ್ಲ, ಇಬ್ಬರಾಗಿ ಬಂದಿದ್ದಾರೆ. ಹೇಳೇಮ್ಮ ಸಂತೋಷದ ಸುದ್ದಿ. ಏನ್ ಗೊತ್ತಾಗ್ತಿಲ್ಲ ನಮ್ಗೆ. ಗುಡ್ ನ್ಯೂಸ್ ಸರ್. ಅರುಂಧತಿ ಅವರು ಇವತ್ತು ಇಲ್ಲಿ ಬಂದು ಹಾಡಿದ್ದಾರೆ, ಬಟ್ ಆಕ್ಚುಲಿ ಶಿ ಇಸ್ ಪ್ರೆಗ್ನೆಂಟ್, 4 months ಪ್ರೆಗ್ನೆಂಟ್ ಆ್ಯಂಡ್ ಶಿ ಸ್ಟಿಲ್ ಹಿಯರ್ ಸಿಂಗಿಂಗ್. ಸೊ ಚಾಂಪಿಯನ್ಶಿಪ್ ಅಲ್ಲೇ ಮೋಸ್ಟ್ಲಿ ಚಾಂಪಿಯನ್ ಬರೋ ಎಲ್ಲ ಸಾಧ್ಯ. God bless you, Arundhati ಅವರೇ. It is the most beautiful thing to happen in life. Feel the motherhood. ಭಗವಂತ ನಿಮಗೆ ಬರುವಂತಹ ಆ ಒಂದು ಬೆಳಕಿಗೆ ಆರೋಗ್ಯವನ್ನು ಕೊಡಲಿ. ಈ ಜರ್ನಿ ಕೂಡ ನೀವು ಎಷ್ಟು ಸಂಗೀತವನ್ನ ಎಂಜಾಯ್ ಮಾಡ್ತಾರೋ ಅದೇ ರೀತಿ ಇದನ್ನು ಎಂಜಾಯ್ ಮಾಡಿ ಅಂತ ನಾವೆಲ್ಲರೂ ಭಗವಂತನಲ್ಲಿ ಪ್ರಾರ್ಥಿಸೋಣ. ಹುಷಾರಾಗಿರಿ, ಚೆನ್ನಾಗಿ ಹಾಡಿದ್ರಿ. ನಿಂದೇನಪ್ಪ ಕತೆ? ನಾನು ನೀ ಬಂದ್ರೆ ಏನೋ ಒಂದು ಏನೋ ಅಂತ ಆಡ್ತೀಯ ಅನ್ಕೊಂಡ್ರೆ ಆಕ್ಚುಲಿ ಅವ್ನು ಕಲಿತಾ ಇದ್ದಾನೆ ಸರ್, ಈಗ ಜೂನಿಯರ್ ಇಂದ ಸೀನಿಯರ್ ಕಲಿತಾ ಇದ್ದಾನೆ ಅಲ್ವೇನೋ. ಹಾಡಿಪ್ಪ, ದಯವಿಟ್ಟು ಹಾಡಿಸಿ. ಇದು ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ. ಇದು ನಮ್ಮ ಶಿಶು ತಾನ್ಸೇನ್ ಜ್ಞಾನೇಶ. ಅವನು ಓಪನ್ ಹೇರ್ ಅಂತ ಹಾಡಿ ಎಂಟರ್ಟೈನ್ ಮಾಡೋದಕ್ಕೂ ಸೈ ಇಲ್ಲಿ ಬಂದು ಅಷ್ಟೇ ಶಿಸ್ತಿನಿಂದ ಹಿಂದೂಸ್ತಾನಿ ಹಾಡನ್ನ ಹಾಡಿ ಎಲ್ಲರಿಂದ ಸ್ಟ್ಯಾಂಡಿಂಗ್ ಓವೇಷನ್ ಪಡ್ಕೊಳ್ಳೋದಕ್ಕೂ ಸೈ ಜ್ಞಾನೇಶಗೆ ಬರ್ಲಿ ಚಪ್ಪಾಳೆ.
ಇವತ್ತು ಪುಟ್ಟರಾಜು ಗವಾಯಿಗಳ ಆಶೀರ್ವಾದ ಜ್ಞಾನೇಶ ಇವತ್ತು ಇಲ್ಲಿ ಬಂದು ಈ ವೇದಿಕೆ ಮೇಲೆ ಇಂಥ ಒಂದು ಪರ್ಫಾರ್ಮೆನ್ಸ್ ಅನ್ನ ನೀಡಿದಾನೆ. ವಿಪಿ ಸರ್, ಈ ತರ ಒಂದು ಹಾಡನ್ನ ಎಕ್ಸ್ಪೆಕ್ಟ್ ಮಾಡಿದ್ರಿ ನೀವು? ಎಲ್ಲರೂ ನಿಂತು ಚಪ್ಪಾಳೆ ಹೊಡೆದಿದ್ದು ಇವನು ಇವತ್ತು ಹಾಡಿದ ಪರ್ಫಾರ್ಮೆನ್ಸ್ಗಲ್ಲ, ಆ ಹಾಡಿದ ಪರ್ಫಾರ್ಮೆನ್ಸ್ ಹಿಂದೆ ಎಷ್ಟೋ ಗಂಟೆಗಳ ಕಾಲ ಅವನು ಸಾಧನೆ ಮಾಡಿರ್ತಾನೆ. ಅವನಿಗೆ ಮಾರ್ಗದರ್ಶನ ತೋರಿದ ಆ ಗುರುಗಳು, ಆ ಶಾಲೆ. ಸರ್, ನನ್ನ ಗುರುಗಳು ಪಂಡಿತ್ ಸೋಮನಾಥ್ ಮರಡೂರು ಗುರುಜಿ ಅವ್ರಿ. ಆಹಾ, ಗುರುಗಳ ಹೆಸರು ತಗೊಳ್ಳೋದಕ್ಕೆ ಬಹಳ ಪುಣ್ಯ ಮಾಡಿರ್ಬೇಕು. ಆ ಯೋಗ ಯೋಗ್ಯತೆ ಕೂಡ ಗುರುಗಳೇ ಕೊರೋದು. ಮತ್ತೆ ನಮ್ಮ ಅಪ್ಪಾಜಿಯವರು ಇದಕ್ಕೆಲ್ಲ ಕಾರಣ. ಆಹಾ, ಎಲ್ಲಿ ಅಪ್ಪಾಜಿ? ಅಷ್ಟೇ, ನಿಮ್ಮ ಜೀವನ ಪಾವನವಾಯಿತು. ಹೆತ್ತ ಮಗ ನಮ್ಮ ತಂದೆ ಇದಕ್ಕೆಲ್ಲ ಕಾರಣ ಅಂತಾನಲ್ಲ, ಅದಕ್ಕಿನ್ನ ದೊಡ್ಡ ಭಾಗ್ಯ ಏನ್ ಬೇಕು ಸರ್ ನಿಮ್ಗೆ? ನೀವು ಮಾಡಿರೋ ಎಲ್ಲ ಎಷ್ಟು ತ್ಯಾಗ ಮಾಡಿರ್ತೀರ, ನಿಮ್ಮ ಸಂತೋಷ ನಿಮ್ಮ ಆನಂದವನ್ನೆಲ್ಲ ಅವನು ಬೆಳಗಬೇಕು ಅಂತ ತ್ಯಾಗ ಮಾಡಿದಿರಲ್ಲ, ಅದಕ್ಕೆ ಪ್ರತಿಫಲವಾಗಿ ಅವನು ಕೃತಜ್ಞತೆ ಅನ್ನೋ ಒಂದು ದೀಪವನ್ನ ಇವತ್ತು ನಿಮ್ಮ ಮುಂದೆ ಬೆಳಗಿಸಿದ್ದಾನೆ. ಒಳ್ಳೆದಾಗಲಿ. ಥ್ಯಾಂಕ್ ಯು ವಿಪಿ ಸರ್. ಅರ್ಜುನ್ ಸರ್, ಈ ಜ್ಞಾನೇಶ ನನ್ಗೇನು ಅನ್ಸುತ್ತೆ ಅಂದರೆ ಅವನು ಹಾಡಬೇಕಾದ್ರೆ ಪ್ರತಿ ಸತಿನೂ ಈ ದೇವಸ್ಥಾನಕ್ಕೆ ನಾವು ಹೋಗ್ಬಿಟ್ಟು ದೇವ್ರಿಗೆ ಬೇಡ್ಕೊಂಡು ಹರಕೆ ಸಲ್ಲಿಸ್ಬಿಟ್ಟು ಮತ್ತೆ ಬಂದು ನೋಡ್ತೀವಿ ಅಂತ ಒಂದು ಹರಕೆ ಸಲ್ಸೋಕೆ ಬರ್ತೀವಲ್ಲ, ಆ ರೀತಿ ಇವನು ಈ ವೇದಿಕೆಗೆ ಏನೋ ಒಂದು ಹರಕೆ ಸಲ್ಸೋಕ್ಕೆ ಮತ್ತೆ ಬಂದಿದ್ದಾನೆ ಅಂತ ಅನ್ಸುತ್ತೆ. ಇವನು ಬರುವಿಕೆಯಿಂದ ಬರೀ ಸಂಗೀತ ಇಲ್ಲ, ಶಾರದನೇ ಇದ್ದಾರೆ ಅವನ ಬರುವಿಕೆ ಹಿಂದೆ. ಯಾಕಂದರೆ ಅವನು ಅಷ್ಟು ಅದ್ರ ಹಿಂದೆ ಇದನ್ನು ಸಾಧನೆ ಮಾಡೋಕೆ ಅವ್ನು ಕೊಟ್ಟಂಥ ಟೈಮ್, ಅದನ್ನು ನೆನೆಸ್ಕೊಂಡ್ರೇ ಮೈ ರೋಮಾಂಚನ ಆಗುತ್ತೆ. ಈ ಮಹಾಗುರುಗಳು ಭಾಳ ಹೇಳಿದ್ರು, ಭಾಳ ಚೆನ್ನಾಗಿ ಅವನಿಗೆ ಹೆಸರಿಟ್ಟಿದ್ದಾರೆ, ಶಿಶು ತಾನ್ಸೇನ್ ಅಂತ. ಹೆಸರಿಗೆ ತಕ್ಕನಂಥ ಪರ್ಫಾರ್ಮೆನ್ಸ್, ಔಟ್ಸ್ಟ್ಯಾಂಡಿಂಗ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳೇ, ಮಗು ಅರುಂಧತಿ, ಮುಖ್ಯವಾಗಿ ಅವನು ಈಗ ಹಾಡಿದ್ನಲ್ಲ, ಆ ಸ್ವರಾಭಿಷೇಕ, ಆ ತಾನಾಭಿಷೇಕ, ಆ ರಾಗಾಭಿಷೇಕ ನಿನ್ನ ಗರ್ಭದಲ್ಲಿರುವ ಮಗುವಿಗೆ ಅಭಿಷೇಕ ಆಗಿದೆ. ವಾಟ್ ಅ ಬ್ಲೆಸ್ಸಿಂಗ್ ಮಹಾಗುರುಗಳೇ. ನಿನಗೆ ಸುಂದರವಾದ ಒಂದು ಲಾಲಿಯನ್ನು ಕಂಪೋಸ್ ಮಾಡಿಕೊಡ್ತೀನಿ ನಾನು, ಆಮೇಲೆ ಹಾಡಿವಂತೆ. ಯು ಆರ್ ಆಲ್ರೆಡಿ ಬ್ಲೆಸ್ಡ್. ಅರುಂಧತಿ ಅವ್ರಿಗೆ 2 ಸಾಲು ನಾನು ಹಾಡ್ತೀನಿ. ಆಸ್ ಅವರ್ ಲವ್ ಫಾರ್ ದ ಬ್ಯೂಟಿಫುಲ್, ನಿಮ್ಮ ಗರ್ಭದಲ್ಲಿರುವ ಆ ಶಿಶುವಿಗೆ. ಅನು 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 ಮಹಾಗುರುಗಳೇ. ಗೆಟ್ ಎ ಚೇರ್ ಅಂಡ್ ಆಸ್ಕ್ ಹರ್ ಟು ಸಿಟ್ ಅಂಡ್ ದಟ್. ನಾವೆಲ್ಲರೂ ಬಹಳ ಪ್ರೀತಿಯಿಂದ ಬರುವ ಆ ಬೆಳಕು, ಆ ಚೇತನ, ಆ ಶಕ್ತಿಗೆ ಆರೋಗ್ಯ, ಆಯಸ್ಸು, ಒಳ್ಳೆ ಭವಿಷ್ಯವನ್ನ ಭಗವಂತ ಕೊಡ್ಲಿ ಅಂತ ಪ್ರಾರ್ಥಿಸ್ತಾ ಈ 2 ಸಾಲು ನಿಮಗೆ. ಇಂಥ ಅದೃಷ್ಟ, ಇಂಥ ಭಾಗ್ಯ ಬೇರೆ ಯಾರಿಗೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಆ ತಾಯ್ತನದ ಸಂಭ್ರಮ, ವಿಜಯದ ಲಾಲಿ ನಿನ್ನ ಕಂದನಿಗೆ ಸಿಕ್ಕಿದೆ. ಅಂಡ್ ಅರುಂಧತಿ ಹೆಗಡೆ ಅವರ ಆ ಪುಟ್ಟ ಮಗುಗೆ ಈ ವೇದಿಕೆ ಮೇಲೆ ಸ್ವರಾಭಿಷೇಕ ಆಗಿದೆ. ಆರೋಗ್ಯವಾಗಿರು, ಆ ಮಗುನು ಆರೋಗ್ಯವಾಗಿರ್ಲಿ, ಇದೇ ಹೇಳಕ್ಕೆ ಇಷ್ಟಪಡ್ತೀವಿ. ಇಬ್ರು ಆರೋಗ್ಯವಾಗಿರಿ. ಅರುಂಧತಿ, ಈ ಕ್ಷಣ ಹೇಗೆ ಅನಿಸ್ತಾ ಇದೆ? ನನಗೆ ಮಾತೇ ಬರ್ತಿಲ್ಲ, ತುಂಬ ಖುಷಿ ಆಗ್ತಿದೆ. ನಾನು ಇದನ್ನು ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬೊಂಬೆ ಹೇಳುತ್ತೈತೆ ನನ್ನ ಫೇವ್ರೆಟ್ ಸಾಂಗ್. ಸರ್ ಅದನ್ನು ನನಗೋಸ್ಕರ ಹಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ವಿ ಪಿ ಸರ್. ಸೋ ಕ್ಯೂಟ್, ಸೋ ಕ್ಯೂಟ್. ಅರ್ಜುನ್ ಸರ್, ಜ್ಞಾನೇಶ್ ಹಾಗೂ ಅರುಂಧತಿ ಯಾವ ತಂಡಕ್ಕೆ ಆಯ್ಕೆ ಆಗ್ತಾರೆ? ಜ್ಞಾನೇಶ್ ಹಾಗೂ ಅರುಂಧತಿ ಖಂಡಿತವಾಗ್ಲೂ ಅವರ ಪ್ರೀತಿಯ ಗುರುಗಳು ಸುಚೇತನ್ ಸರ್ ಅವರ ತಂಡಕ್ಕೆ ಆಯ್ಕೆ ಆಯ್ತು. ಥ್ಯಾಂಕ್ ಯು ಅರ್ಜುನ್ ಸರ್. ಕಂಗ್ರ್ಯಾಚುಲೇಷನ್ಸ್ ಅರುಂಧತಿ ಹಾಗೂ ಜ್ಞಾನೇಶ್. ಸುಚೇತನ್ ಸರ್ ಅವರ ತಂಡಕ್ಕೆ ನಿಮ್ಮ ಸೇರ್ಪಡೆ ಆಗ್ತಾ ಇದೆ. ಇಲ್ಲ ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ